Welcome, dear students, to this session 6 of Unit 6 Instrument Maintenance. Okay, so before starting this session, so previous video interference discuss ಮಾಡಿದ್ವಿ. So what is interference, what are the nature and causes of interference, so what are the effects of interference, and how to prevent the interference. So ಈ ಒಂದು topic ಬಗ್ಗೆ ನಾವು discuss ಮಾಡಿದ್ವಿ. So moving on, we should discuss about generalized troubleshooting procedure. So troubleshooting ಏನು, ಸೊ ಯಾವುದೇ ಒಂದು ಎಕ್ವಿಪ್ಮೆಂಟ್ ಅಥವಾ ಒಂದು ಪ್ರೋಸೆಸ್ ಒಂದು ಸರ್ಕ್ಯೂಟಲ್ಲಿ ಸೊ ಏನಾದರೂ ಒಂದು ಫಾಲ್ಟ್ ಕಾಣಿಸ್ಕೊಂಡ್ರೆ, ಒಂದು ತಪ್ಪು ಕಾಣಿಸ್ಕೊಂಡ್ರೆ, ಅಥವಾ ನಿಮಗೆ ರೀಡಿಂಗ್ಸ್ ಕರೆಕ್ಟಾಗಿ ಬರ್ತಿಲ್ಲ ಅಂತ ಅನಿಸಿದ್ರೆ, ಸೊ ಅಂಥ ಸಂದರ್ಭದಲ್ಲಿ ಏನು ಮಾಡ್ತೀವಿ, ಸೊ ನಾವು ಟೆಸ್ಟ್ ಮಾಡ್ತೀವಿ, ಚೆಕ್ ಮಾಡ್ತೀವಿ, ಇಂಡಿವಿಜುವಲ್ ಕಾಂಪೋನೆಂಟ್ಸ್ನ ಚೆಕ್ ಮಾಡ್ಬೋದು, ಅಥವಾ ಒಂದು ಸಬ್ ಸರ್ಕ್ಯೂಟ್ನ ಚೆಕ್ ಮಾಡ್ಬೋದು. ಓಕೆ, ಸೊ ಆ ಒಂದು ಕೆಲಸಕ್ಕೆ ನಾವು ಹೇಳ್ತಿರೋದು ಟ್ರಬಲ್ ಶೂಟಿಂಗ್ ಅಂತ ಕರಿತೀವಿ. ಆ್ಯಂಡ್ ಇನ್ಫ್ಯಾಕ್ಟ್ ದರ್ ಇಸ್ ಅ ಪ್ರೊಸೀಜರ್, ಸೊ ಒಂದು ಕೆಲವು ಮೆಥಡ್ಸ್ ಸ್ಟೆಪ್ಸ್ ಇದೆ, ಸೊ ಸ್ಟೆಪ್ಸನ್ನು ಫಾಲೋ ಮಾಡಿದ್ರೆ ಸೊ ಇದರಲ್ಲಿ ಐಸೋಲೇಟ್ and repair the fault. So generalized troubleshooting. Troubleshooting is a step-by-step procedure whose purpose is to quickly and easily identify a problem in a system or a process. So troubleshooting ಅಂದ್ರೆ ಒಂದು ಇಸ್ ಎ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್. ಸೊ ಯಾವುದೋ ಒಂದು ಫಾಲ್ಟ್ ಬಂದಾಗ ನಿಮ್ಮ ಒಂದು ಪ್ರಾಬ್ಲಮ್ ಇದ್ದರೆ ಇದು ಒಂದು ಇನ್ಸ್ಟ್ರೂಮೆಂಟಲ್ಲಿ ಡಿವೈಸಲ್ಲಿ ಸೊ ಆ ಪ್ರಾಬ್ಲಮ್ನ ಕಂಡುಹಿಡಿಯೋಕ್ಕೆ ಇದು ಒಂದು ಮೆಥಡ್. ಓಕೆ, ಸೊ ಪ್ರಾಪರ್ ಟೆಸ್ಟ್ ಇನ್ಸ್ಟ್ರೂಮೆಂಟ್ಸ್ ಮೇಕ್ ದ ಪ್ರೋಸೆಸ್ ಸ್ಮೂತರ್ ಆ್ಯಂಡ್ ಮೇಕ್ ಇಟ್ ಪಾಸಿಬಲ್ ಟು ಮೋರ್ ಈಸಿಲಿ ಐಡೆಂಟಿಫೈ ಸೆಕೆಂಡರಿ ಪ್ರಾಬ್ಲಮ್ಸ್ ವೇರ್ ದೇ ಎಕ್ಸಿಸ್ಟ್. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸರ್ಕ್ಯೂಟನ್ನು ನೀವು ಟ್ರಬಲ್ ಶೂಟ್ ಮಾಡಬೇಕಾದ್ರೆ ಅಥವಾ ಒಂದು ಇನ್ಸ್ಟ್ರೂಮೆಂಟ್ನೇ ಒಂದು ಟ್ರಬಲ್ ಶೂಟ್ ಮಾಡಬೇಕಾದ್ರೆ ಸೊ ದೇ ಆರ್ ಸೆಟ್ ಆಫ್ ಸ್ಟ್ಯಾಂಡರ್ಡ್ ಇನ್ಸ್ಟ್ರೂಮೆಂಟ್ಸ್ ಕಾಲ್ ಟೆಸ್ಟ್ ಇನ್ಸ್ಟ್ರೂಮೆಂಟ್ಸ್ ಅಂತ ಕರೀತೀವಿ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸರ್ಕ್ಯೂಟನ್ನು ನೀವು ಒಂದು ಕಮ್ಯುನಿಕೇಷನ್ ಸರ್ಕ್ಯೂಟನ್ನು ಟೆಸ್ಟ್ ಮಾಡಬೇಕಂದ್ರೆ ಸೊ ಯು ಕ್ಯಾನ್ ಯೂಸ್ ಅ ಫಂಕ್ಷನ್ ಜನರೇಟರ್ ಫ್ರೀಕ್ವೆನ್ಸಿ RF ಫ್ರೀಕ್ವೆನ್ಸಿ ಜನರೇಟರ್. ಸೊ ಆ ಫ್ರೀಕ್ವೆನ್ಸಿನ ನೀವು ಅಪ್ಲೈ ಮಾಡಿ ಸೊ ಅದನ್ನು ಒಂದು ಸ್ಪೆಕ್ಟ್ರಮ್ನ ನೀವು ಅನಲೈಸ್ ಮಾಡಿದ್ರೆ ಸೊ ಯು ಕ್ಯಾನ್ ಡಿಟರ್ಮೈನ್ ವೆದರ್ ದ ಸರ್ಕ್ಯೂಟ್ ಈಸ್ ಪ್ರಾಪರ್ಲಿ ವರ್ಕಿಂಗ್ ಆರ್ ನಾಟ್. ಆ್ಯಂಡ್ ಆಲ್ಸೋ ಕೆಲವು ಇನ್ಸ್ಟ್ರೂಮೆಂಟ್ ಫಾಲ್ಟನ್ನು ಕೂಡ ನೀವು ಏನು ಮಾಡೋದು, ಯು ಕ್ಯಾನ್ ಫೈಂಡ್ ಔಟ್. ಸೊ ಫಾರ್ ಎಕ್ಸಾಂಪಲ್ ಡ್ಯೂರಿಂಗ್ ಕ್ಯಾಲಿಬ್ರೇಷನ್, ಸೊ ನಿಮ್ಮ ಒಂದು ಯಾವುದು ಡಿವೈಸ್ ಇರುತ್ತೆ ಸೊ ಡಿವೈಸ್ನ ಸ್ಟ್ಯಾಂಡರ್ಡ್ ಡಿವೈಸ್ ಜೊತೆ ಕಂಪೇರ್ ಮಾಡ್ತೀರಾ. ಸೊ ಕಂಪೇರ್ ಮಾಡಿದಾಗ ಸೊ ಯು ಕ್ಯಾನ್ ಫೈಂಡ್ ಔಟ್ ಸೊ ವಾಟ್ ಈಸ್ ದಿ ಪ್ರಾಬ್ಲಮ್ ವಿತ್ ಯುವರ್ ಡಿವೈಸ್. ಸೊ ಟ್ರಬಲ್ ಶೂಟಿಂಗ್ ಪ್ರೊಸೀಜರ್ ಮಸ್ಟ್ ಆಲ್ವೇಸ್ ಸ್ಟಾರ್ಟ್ ವಿತ್ ಪ್ರಿಲಿಮಿನರಿ ಅನಾಲಿಸಿಸ್ ಆಫ್ ದ ಟ್ರಬಲ್ ಸಿಂಪ್ಟಮ್ಸ್ ವಿತ್ ವೇರಿಯಸ್ ಪಾಸಿಬಿಲಿಟೀಸ್ ಆಫ್ ಮಾಲ್ ಫಂಕ್ಷನ್ ಆರ್ ಡಿಟೀಸ್. ಸೊ ಅಂದರೆ ಈಗ ಟ್ರಬಲ್ ಶೂಟಿಂಗ್ ಮಾಡಬೇಕಾದ್ರೆ ಏನು ಮಾಡಬೇಕು, ಪ್ರಿಲಿಮಿನರಿ ಸಿಂಪ್ಟಮ್ಸ್, ಪ್ರಿಲಿಮಿನರಿ ಅನಾಲಿಸಿಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಸಪೋಸ್ ಯುವರ್ ಮೆಜರಿಂಗ್ ವೋಲ್ಟೇಜ್ ಅಕ್ರಾಸ್ ಎ ಕಾಂಪೋನೆಂಟ್. ಸೊ ಯಾವುದೋ ವೋಲ್ಟೇಜಿಂದ ನೀವು ಅಕ್ರಾಸ್ ರೆಸಿಸ್ಟೆನ್ಸ್ನ ನೀವು ಮೆಜರ್ ಮಾಡ್ತಿದ್ದೀರಾ. ಸೊ ಇನ್ ಎನಿ ಕೇಸ್ ಸೊ ದ ವೋಲ್ಟೇಜ್ ಇಸ್ ಪ್ರಪೋರ್ಷನಲ್ ಟು ದಿ ವಾಟ್ ಎವರ್ ದಿ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಆಫ್ ದ ಬ್ರಾಂಚ್. ಓಕೆ, ಸಪೋಸ್ ನಿಮಗೆ ಏನಾದರೂ 0 ವೋಲ್ಟೇಜ್ ಬರ್ತಾ ಇದೆ ಅಂದ್ಕೊಂಡ್ರೆ ಏನರ್ಥ, ಸೊ ದೇರ್ ಈಸ್ ನೋ ರೆಸಿಸ್ಟೆನ್ಸ್ ಪ್ರೆಸೆಂಟ್ ಅಕ್ರಾಸ್ ದಿ ಬ್ರಾಂಚ್ ವಿಚ್ ಯು ಆರ್ ಮೆಜರಿಂಗ್. ಓಕೆ, ಸೊ ಯಾವುದೋ ರೆಸಿಸ್ಟೆನ್ಸು ಶಾರ್ಟ್ ಆಗಿದೆ, ಅಥವಾ ಇಫ್ ಯು ಆರ್ ಗೆಟಿಂಗ್ ಫುಲ್ ವೋಲ್ಟೇಜ್ ನಿಮಗೆ ಮೆಜರ್ ಆಗ್ತಿದೆ ಸೊ ವಿತೌಟ್ ಎನಿ ವೋಲ್ಟೇಜ್ ಡ್ರಾಪ್ ಅಂದರೆ ಸೊ ಯಾವುದೋ ರೆಸಿಸ್ಟೆನ್ಸ್ ಓಪನ್ ಆಗಿದೆ ಅಂತ. ಸೊ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಸೊ ಯು ಕ್ಯಾನ್ ಇನಿಷಿಯಲಿ ಇನಿಷಿಯಲಿ ಅನಲೈಸ್ ಮಾಡ್ಬೋದು, ಓಕೆ, ನಾಟ್ ಗೆಸ್ಸಿಂಗ್. ಸೊ ಯು ಕ್ಯಾನ್ ಅನಲೈಸ್ ಸೊ ದಟ್ ದೇರ್ ಈಸ್ ಅ ಫಾಲ್ಟ್ ವಿತ್ ದಟ್ ರೆಸಿಸ್ಟೆನ್ಸ್. ಓಕೆ, ಸಿಮಿಲರ್ಲಿ ಎನಿ ಅದರ್ ಸರ್ಕ್ಯೂಟ್ ಸೊ ಯು ಕ್ಯಾನ್ ಈಸಿಲಿ ಫೈಂಡ್. ಫಾರ್ ಎಕ್ಸಾಂಪಲ್ ಬ್ರಿಡ್ಜ್ ರೆಕ್ಟಿಫೈಯರ್. ಸೊ ಬ್ರಿಡ್ಜ್ ರೆಕ್ಟಿಫೈಯರ್ ಏನಾಗಬೇಕು, ಸೊ ಬೋತ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಸೈಕಲ್ಸ್ ಆರ್ ಕನ್ವರ್ಟೆಡ್ ಇಂಟು ಪಲ್ಸೇಟಿಂಗ್ ಡಿ ಸಿ. ಸೊ ಪಲ್ಸೇಟಿಂಗ್ ಡಿ ಸಿ ನಿಮಗೆ ಬರಬೇಕು. ಬಟ್ ಬ್ರಿಡ್ಜ್ ರೆಕ್ಟಿಫೈಯರ್ ಸಪೋಸ್ ನಿಮಗೆ ಪಲ್ಸೇಟಿಂಗ್ ಡಿ ಸಿ ಬದಲು ಬರೀ ಹಾಫ್ ವೇವ್ ರೆಕ್ಟಿಫೈಯರ್ ಥರ ನಿಮಗೆ ಒಂದು ಔಟ್ಪುಟ್ ಬರ್ತಿದೆ ಅಂದರೆ ಏನಾಗುತ್ತೆ, ಸೊ ಒನ್ ಆಫ್ ದ ಬ್ರಿಡ್ಜ್ ಈಸ್ ಫಾಲ್ಟಿ. ಸೊ ಯಾವುದೋ ಒಂದು ಬ್ರಿಡ್ಜ್ ಫಾಲ್ಟಿ ಆಗಿದೆ, ಸೊ ಅದನ್ನು ನಿಮ್ಗೆ ಏನಾಗಿದೆ, ಒಂದು ಹಾಫ್ ಆಫ್ ದಿ ಇನ್ಪುಟ್ ಈಸ್ ಯು ಆರ್ ಗೆಟಿಂಗ್. ಸೊ ಅವಾಗ ನೀವು ಆ ಡಯೋಡ್ನ ಚೆಕ್ ಮಾಡ್ಬೋದು. ಸೊ ವೆದರ್ ಇಟ್ ಈಸ್ ಪ್ರಾಪರ್ಲಿ ಕಂಡಕ್ಟಿಂಗ್ ಆರ್ ಕರೆಕ್ಟಾಗಿ ವರ್ಕ್ ಆಗ್ತಿದೆ ಅಂತ ಚೆಕ್ ಮಾಡ್ಬೋದು. ಸೊ ಮೇ ಬಿ ದ ಡಯೋಡ್ ಈಸ್ ಡ್ಯಾಮೇಜ್ ಆರ್ ಡಯೋಡ್ ಈಸ್ ಲೈಕ್ ಶಾರ್ಟ್ ಸರ್ಕ್ಯೂಟೆಡ್ ಆರ್ ಓಪನ್ ಸರ್ಕ್ಯೂಟೆಡ್. ಅವಾಗ ನಿಮಗೆ ಏನಾಗುತ್ತೆ, ಸೊ ಔಟ್ಪುಟ್ ನಿಮಗೆ ಆ್ಯಸ್ ಎಕ್ಸ್ಪೆಕ್ಟೆಡ್ ಸಿಗುತ್ತೆ. ಸೊ ಅವಾಗ ಏನು ಮಾಡ್ಬೋದು, ಸೊ ನೀವು ಯಾವುದು ಒಂದು ಬ್ರಾಂಚು ಡ್ಯಾಮೇಜ್ ಆಗಿದೆ ಅಂತ ಸೊ ಇನಿಷಿಯಲಿ ಯು ಕ್ಯಾನ್ ಅನಲೈಸ್. ಸೊ ಟು troubleshoot a system, process or equipment, start by collecting technical records from the relevant source. ಓಕೆ, ಸೊ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಇನ್ಸ್ಟ್ರೂಮೆಂಟ್ ನೀವು ಎಕ್ವಿಪ್ಮೆಂಟ್ನ ಟ್ರಬಲ್ ಶೂಟ್ ಮಾಡಬೇಕು. ಸೊ ಯು ಫೀಲ್ ಇಟ್ ಹ್ಯಾಸ್ ಅ ಪ್ರಾಬ್ಲಮ್, ಸೊ ಅದು ಪ್ರಾಬ್ಲಮ್ ಇದೆ ಅಂತ ನಿಮಗೆ ಗೊತ್ತಿದೆ. ಅವಾಗ ಏನು ಮಾಡಬೇಕು, ಯು ಹ್ಯಾವ್ ಟು ಸ್ಟಾರ್ಟ್ ಕಲೆಕ್ಟಿಂಗ್ ಸಮ್ ದಿ ಡಾಕ್ಯುಮೆಂಟ್ಸ್. ಸೊ ಟೆಕ್ನಿಕಲ್ ಡಾಕ್ಯುಮೆಂಟ್ಸ್ ಇರುತ್ತೆ, ಸೊ ಸರ್ವಿಸ್ ಮ್ಯಾನ್ಯುವಲ್ ಅಂತ ಇರುತ್ತೆ, ಯೂಸರ್ ಮ್ಯಾನ್ಯುವಲ್ ಅಂತ ಇರುತ್ತೆ. ಸೊ ಅದನ್ನು ನೀವು ಸ್ಟಡಿ ಮಾಡಿದಾಗ ಸೊ ಯು ಕ್ಯಾನ್ ಫೈಂಡ್ ಔಟ್ ವೆದರ್ ಫಸ್ಟ್ ಆಫ್ ಆಲ್ ದಟ್ ಕಂಡೀಷನ್ ಇಸ್ ಅ ಫಾಲ್ಟ್ ಆರ್ ನಾಟ್. ನಿಮ್ಮ ಇನ್ಸ್ಟ್ರೂಮೆಂಟ್ ಯಾವ ರೀತಿ ಬಿಹೇವ್ ಮಾಡ್ತಿದೆ ಅದು ಫಾಲ್ಟ್ ಅಲ್ವಾ ಅಂತ ಕೂಡ ನೀವು ಫಸ್ಟು ಕಂಡುಹಿಡಿಯಬಹುದು. ಅದು ಫಾಲ್ಟೇ ಆಗಿದ್ರೆ ಸೊ ಯು ಕ್ಯಾನ್ ಚೆಕ್ ದ ಸರ್ವಿಸ್ ಮ್ಯಾನ್ಯುವಲ್, ಸೊ ಹೌ ಟು ರೆಕ್ಟಿಫೈ ದ fault. So these include OEMs, suppliers, contractors, operators and maintenance department. So OEMs means original equipment manufacturers. So manufacturer ಆಗಿರ್ಬೋದು, ಸೊ ಸಪ್ಲೈಯರ್ ಆಗಿರ್ಬೋದು, ಕಾಂಟ್ರಾಕ್ಟರ್,
ಆಪರೇಟರ್ಸ್ ಆ್ಯಂಡ್ ಮೇಂಟೆನೆನ್ಸ್ ಡಿಪಾರ್ಟ್ಮೆಂಟ್ಸ್ ಅವರೆಲ್ಲ ಏನು ಮಾಡಿರ್ತಾರೆ, ಸೊ ಆ ಇನ್ಸ್ಟ್ರೂಮೆಂಟ್ ಬಗ್ಗೆ ಒಂದು ಡೀಟೇಲ್ ಆಗಿ ಒಂದು ಕೆಲವು ಡಾಕ್ಯುಮೆಂಟ್ಸ್ನ ಮೇಂಟೈನ್ ಮಾಡಿರ್ತಾರೆ. ಓಕೆ, ಫಾರ್ ಎಕ್ಸಾಂಪಲ್ ಟೆಸ್ಟ್ ರೀಡಿಂಗ್ಸ್ ಇರ್ಬೋದು. ಓಕೆ, ಆ್ಯಂಡ್ ವಾಟ್ ಈಸ್ ದಿ ಕ್ಯಾಲಿಬ್ರೇಷನ್, ಸೊ ಯಾವಾಗ ಲಾಸ್ಟ್ ಕ್ಯಾಲಿಬ್ರೇಷನ್ ಯಾವಾಗ ಮಾಡಿದ್ವಿ. ಓಕೆ, ಆ್ಯಂಡ್ ವಾಟ್ ಆರ್ ದಿ ಸರ್ವಿಸಿಂಗ್ ರೆಕಾರ್ಡ್ಸ್. ಓಕೆ, ಸೊ ಯಾವಾಗ ಲಾಸ್ಟ್ ಸರ್ವಿಸ್ ಮಾಡೋದು, ಏನು ಪ್ರಾಬ್ಲಮ್ ಇತ್ತು, ಯಾವ ರೀತಿ ರೆಕ್ಟಿಫೈ ಮಾಡೋದು. ಸೊ ಆ ರೀತಿ ಒಂದು ಡಾಕ್ಯುಮೆಂಟ್ಸನ್ನು ಮೇಂಟೈನ್ ಮಾಡ್ತಾರೆ. ಸೊ ಟೆಕ್ನಿಕಲ್ ರಿಸೋರ್ಸ್ ಇದೆ, ಸೊ ಅದನ್ನು ನೀವು ಕಲೆಕ್ಟ್ ಮಾಡ್ತಾನೆ. ಸೊ ಯು ಕ್ಯಾನ್ ಅನಲೈಸ್ ದೋಸ್ ಆ್ಯಂಡ್ come to a conclusion, so whether the instrument is having a fault or not, and if it is having a fault ಇದ್ದರೆ ಸೊ ಅದನ್ನು ಹೇಗೆ ರೆಕ್ಟಿಫೈ ಮಾಡೋದನ್ನು ಕೂಡ ನೀವು ಆ ಒಂದು ಟೆಕ್ನಿಕಲ್ ಡಾಕ್ಯುಮೆಂಟ್ಸಿಂದ ತಿಳ್ಕೊಳ್ತೀವಿ. ಸೊ ಟ್ರಬಲ್ ಶೂಟಿಂಗ್ ಪ್ರೊಸೀಜರ್. ಓಕೆ, ಸೊ ಹಿಯರ್ ವಿ ಡಿಸ್ಕಸ್ ಹೌ ವಿ ವಿಲ್ ಟ್ರಬಲ್ ಶೂಟ್. ಸೊ ಯಾವ ರೀತಿ ಟ್ರಬಲ್ ಶೂಟಿಂಗ್ ಮಾಡಬೇಕು, ಸೊ ಯಾವ ರೀತಿ ಮಾಡಬಹುದು ಅಂತ ಒಂದು ಜನರಲೈಸ್ ಪ್ರೊಸೀಜರ್ ಇದೆ. ಅದೇ ಯು ಕ್ಯಾನ್ ಅಪ್ಲೈ ಟು ಎನಿ ಇನ್ಸ್ಟ್ರೂಮೆಂಟ್, ಎನಿ ಪ್ರೋಸೆಸ್ ಆರ್ ಎನಿ ಸರ್ಕ್ಯೂಟ್. ಸೊ ಯಾವುದ್ರ ಪ್ರಕಾರ ಅಪ್ಲೈ ಮಾಡ್ಬೋದು, ಬಟ್ ಮೇ ಬಿ ವಿತ್ ಸ್ಲೈಟ್ ಮಾಡಿಫಿಕೇಶನ್. ಸೊ ಕೆಲವು ಸ್ಟೆಪ್ಸು ರಿಪೀಟೇ ಆಗ್ಬೋದು, ಕೆಲವು ಸ್ಟೆಪ್ಸು ಯು ಕ್ಯಾನ್ ಸ್ಕಿಪ್ ದ ಸ್ಟೆಪ್, ಬಟ್ ಮೋರ್ ಆರ್ ಲೆಸ್ ದಿ ಪ್ರೊಸೀಜರ್ ರಿಮೈನ್ಸ್ ಸೇಮ್. ಸೊ ಫಸ್ಟ್ ಡಿಸ್ಕಸ್ ದಿ ಹಿಸ್ಟ್ರಿ ಆ್ಯಂಡ್ ಫಂಕ್ಷನಾಲಿಟಿ ಆಫ್ ದ ಎಕ್ವಿಪ್ಮೆಂಟ್ ವಿತ್ ಇಟ್ಸ್ ಆಪರೇಟರ್ ಟು ನೋ ಎನಿ ಪ್ರಾಬ್ಲಮ್ ಫಾಲ್ಟ್ ಸಿಸ್ಟಮ್. ಸೊ ಇದನ್ನು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಇಂಡಸ್ಟ್ರಿಯಲ್ಲಿ ಯಾವುದೋ ಒಂದು ಎಕ್ವಿಪ್ಮೆಂಟ್ನ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸಲ್ಲಿ ಯೂಸ್ ಮಾಡಿರ್ತಾರೆ. ಸೊ ನಿಮ್ಮ ಒಂದು ವರ್ಕರ್ಸ್ ಅಥವಾ ನಿಮ್ಮ ಆಪರೇಟರ್ಸ್ ಏನು ಮಾಡ್ತಾರೆ, ಸೊ ಅದನ್ನು ಡೈಲಿ ಅದನ್ನು ಆಪರೇಟ್ ಮಾಡ್ತಾ ಇರ್ತಾರೆ. Suppose one day, so they will report that particular equipment is malfunctioning. So malfunction ಆಗ್ತಿದೆ ಅಂತ ಹೇಳೋದು. ಸೊ ಅವಾಗ ಏನು ಮಾಡ್ಬೋದು, ಸೊ ಯು ಕ್ಯಾನ್ ಗೆಟ್ ಸಮ್ ಡೀಟೇಲ್ಸ್. ಓಕೆ, ಸೊ ಹಿಸ್ಟ್ರಿ, ಸೊ ಅದು ಏನು ಸರ್ವಿಸಿಂಗ್ ರೆಕಾರ್ಡ್ಸ್ ಏನು, ಸೊ ವಾಟ್ ಆರ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಟ್ ಇನ್ಸ್ಟ್ರೂಮೆಂಟ್, ಸೊ ವಾಟ್ ಇಟ್ ಹೌ ಇಟ್ ವರ್ಕ್ಸ್, ವಾಟ್ ಇಸ್ ದ ಪ್ರಿನ್ಸಿಪಲ್ ಆಫ್ ವರ್ಕಿಂಗ್, ಅದನ್ನೆಲ್ಲ ತಿಳ್ಕೊತಾರೆ. ಆ್ಯಂಡ್ ಏನಾದರೂ ಪ್ರೀವಿಯಸ್ಲಿ ಸೇಮ್ ಸಿಂಪ್ಟಮ್ಸು ಬಂದಿತ್ತಾ ಅಂತಲೂ ಕೂಡ ನೀವು ತಿಳ್ಕೊಬೋದು. ಸೊ ಸರ್ವಿಸ್ ರೆಕಾರ್ಡ್ಸ್ ಅನ್ನೋದನ್ನು ನೀವು ಸರ್ವಿಸಿಂಗ್ ಇದನ್ನು registry ನೀವು ಓಪನ್ ಮಾಡಿ, if you analyze that, so you can find out so whether it is a known issue. So known issue ಆಗಿದೆಯಾ, ಸೊ ಅದಕ್ಕೇನು ಸೊಲ್ಯೂಷನ್ ಅಂತ ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ. ಸೊ if it is known issue, so fine. So operate the equipment as per the manufacturer's manual and locate the fault. ಸೊ ಮ್ಯಾನ್ಯುವಲ್ ಪ್ರಕಾರ ನೀವು ಆಪರೇಟ್ ಮಾಡ್ತೀರಾ. ಸೊ ಆಪರೇಟ್ ಮಾಡಿದ್ರೆ ನಿಮಗೆ ಫಾಲ್ಟ್ ಸಿಗುತ್ತೆ. ಓಕೆ, ಸೊ ಇಫ್ ಇಟ್ ಇಸ್ ಅ ನೋನ್ ಇಶ್ಯೂ, ಸೊ ಆಲ್ರೆಡಿ ಡಾಕ್ಯುಮೆಂಟ್ ಇರುತ್ತೆ, ಸರ್ವಿಸ್ ಮ್ಯಾನುವಲ್ ಗೊತ್ತಿರುತ್ತೆ. ಸೊ ದೇರ್ ಇಸ್ ಅ ಫಾಲ್ಟ್, ದೇರ್ ಮೇ ಬಿ ಅ ಫಾಲ್ಟ್ ಇನ್ ದಿಸ್ ಕಾಂಪೊನೆಂಟ್. ಸೊ ಅದನ್ನು ನೀವು ಐಸೋಲೇಟ್ ಮಾಡಿ, ಸೊ ಯು ಕ್ಯಾನ್ ರಿಪೇರ್. ಸೊ ಇಫ್ ದ ಫಾಲ್ಟ್ ಈಸ್ ಫೌಂಡ್, ದೆನ್ ರಿಪೇರ್ ಆರ್ ರೀಪ್ಲೇಸ್ ದಿ ಫಾಲ್ಟಿ ಕಾಂಪೊನೆಂಟ್. ಸೊ ನೀವು ಏನಾದರೂ ಫಾಲ್ಟನ್ನು ಕಂಡುಹಿಡಿದ್ರೆ, ಸೊ ಅದನ್ನು ರಿಪೇರ್ ಮಾಡ್ಬೋದು ಅಥವಾ ರೀಪ್ಲೇಸ್ ಮಾಡ್ಬೋದು. ಸೊ ವೇರ್ ಯು ಕ್ಯಾನ್ ಗೆಟ್ ಅ ಎರರ್ ಫ್ರೀ ಆಪರೇಷನ್. ಸೊ ಒಂದ್ಸತಿ ಆ ಫಾಲ್ಟನ್ನು ರೆಕ್ಟಿಫೈ ಮಾಡಿದ್ರೆ, ಸೊ ಕ್ಯಾನ್ ಗೆಟ್ ಅ ಎರರ್ ಫ್ರೀ ಆಪರೇಷನ್ ಆ್ಯಂಡ್ ದಿಸ್ ಟ್ರಬಲ್ ಶೂಟಿಂಗ್ ಪ್ರೊಸೀಜರ್ ಎಂಡ್ಸ್ ದೇರ್. ಓಕೆ, ಸೊ ಫಾಲ್ಟನ್ನು ಕಂಡುಹಿಡಿದ ಕೂಡಲೇ, ಸೊ you can just recalibrate and test it for some hours, and then you can use it again for manufacturing process. Suppose if the fault cannot be found by operation, try locating it using visual, auditory or smell in case of burn cell. So suppose ನಿಮಗೆ ಆ ಮ್ಯಾನುಫ್ಯಾಕ್ಚರರ್ ಮ್ಯಾನ್ಯುವಲ್ ಪ್ರಕಾರ ಆಪರೇಟ್ ಮಾಡಿದಾಗ ಅಥವಾ ಸರ್ವಿಸ್ ಮ್ಯಾನ್ಯುವಲಲ್ಲಿ ಇರುವಂತಹ ಸಿಂಪ್ಟಮ್ಸ್ ಯಾವುದೂ ಇಲ್ಲ. ಅಫ್ಕೋರ್ಸ್ ಸರ್ವಿಸ್ ಮ್ಯಾನ್ಯುವಲ್ ಅನ್ನೋಕ್ಕಿಂತ ಸರ್ವಿಸ್ ರೆಕಾರ್ಡ್, ಯಾಕಂದರೆ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋ ಒಂದು ಪ್ರಿನ್ಸಿಪಲ್ನ ನೀವು ಯೂಸ್ ಮಾಡಿದಾಗ, ಸೊ ಯು ಮೇ ನಾಟ್ ಬಿ ಏಬಲ್ ಟು ಪಿನ್ ಪಾಯಿಂಟ್ ದಿ ಫಾಲ್ಟ್. ಸೊ ಎಲ್ಲಿ ಫಾಲ್ಟ್ ಆಗಿದೆ ಅಂತ ಪಿನ್ ಪಾಯಿಂಟ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಅವಾಗ ಏನು ಮಾಡಬೇಕು, ಸೊ ವಿಜುವಲ್, ಸೊ ಬೈ ಲುಕಿಂಗ್. ಓಕೆ, ನೀವು ಸರ್ಕ್ಯೂಟ್ ಆಗಿದ್ರೆ, ಸೊ ಸರ್ಕ್ಯೂಟಲ್ಲಿ ಸುಮ್ಮನೆ ನೀವು ಬೇಸಿಕಾಗಿ ಸರ್ಕ್ಯೂಟ್ ಯಾವ ರೀತಿ ಕನೆಕ್ಟ್ ಆಗಿದೆ ಅಂತ ಜಸ್ಟ್ ನೀವು ನೋಡಿದಾಗ ಅಲ್ಲಿ ಫಾಲ್ಟ್ ಬಂದಿರೋದು. ಆಡಿಟರಿ, ಸಪೋಸ್ ದೇರ್ ಇಸ್ ಅ ಕ್ಲೋಸ್ಡ್ ಒಂದು ಎಕ್ವಿಪ್ಮೆಂಟ್ ಇದೆ, ಸೊ ಅಲ್ಲಿ ಅನ್ನೆಸೆಸರಿ ಸೌಂಡ್ ಬರ್ತಾ ಇದೆ ಅಂತ ನಿಮ್ಗೆ ಅನಿಸ್ಬೋದು. ಓಕೆ, ಸೊ ನಾರ್ಮಲ್ ಆಪರೇಷನಲ್ಲಿ ಸೌಂಡ್ ಬರ್ತಾ ಇರಲಿಲ್ಲ, ಬಟ್ ನೌ ಇಟ್ ಈಸ್ ಪ್ರೊಡ್ಯೂಸಿಂಗ್ ಸಮ್ ನಾಯ್ಸ್. ಓಕೆ, ಆರ್ ಸ್ಮೆಲ್, ಸಪೋಸ್ ಏನಾದರೂ ಒಳಗಡೆ ಹೀಟ್ ಆಗಿದೆ, ಓವರ್ ಹೀಟ್ ಆದಾಗ, ಸೊ ಇಟ್ ವಿಲ್ ಸ್ಟಾರ್ಟ್ ಎಮಿನೇಟಿಂಗ್ ಸಮ್ ಓಡರ್, ಸೊ ಪಂಜೆಂಟ್, ಸೊ ಬ್ಯಾಡ್ ಸ್ಮೆಲ್ಲನ್ನು ಅದು ಕೊಡ್ತಾ ಇರುತ್ತೆ, ಸುಟ್ಟೋಗಿರೋಂಥ ಒಂದು ವಾಸನೆ ಬರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಏನು ಮಾಡಿ, ಸೊ ಯು ಕ್ಯಾನ್ be sure that something is going on inside that equipment. So look for the test points in the service manual of the equipment. So the service manual, equipment service manual ಏನಿರುತ್ತೆ, ಸೊ ಏನೇನು ಟೆಸ್ಟ್ ಮಾಡ್ಬೋದು ಅಂತ ಇರುತ್ತೆ, ಟೆಸ್ಟ್ ಪಾಯಿಂಟ್ಸ್ ಅಂತ ಕರೀತೀವಿ. ಓಕೆ, ಸೊ ಟೆಸ್ಟ್ ಪಾಯಿಂಟ್ಸ್ ಇನ್ ನಥಿಂಗ್ ಬಟ್ some locations, so whether it can be like on the front panel of the instrument, so instrument front panel ಆಗಿರ್ಬೋದು, ಅಥವಾ within the circuit, ಸೊ ಇನ್ಸ್ಟ್ರೂಮೆಂಟ್ ಒಳಗಡೆ ಇರುವಂತಹ ಒಂದು ಸರ್ಕ್ಯೂಟ್ ಬೋರ್ಡಲ್ಲೂ ಆಗಿರ್ಬೋದು. ಸೊ ಎಲ್ಲಿ ಟೆಸ್ಟ್ ಮಾಡ್ಬೋದು ಅಂತ ಕೆಲವು ಪಾಯಿಂಟ್ಸನ್ನು ಕೊಟ್ಟಿರ್ತಾರೆ. ಆ ಟೆಸ್ಟ್ ಪಾಯಿಂಟ್ಸನ್ನು ನೀವು ಯು ಹ್ಯಾವ್ ಟು ಫೈಂಡ್ ಔಟ್. ಸೊ ಯೂಸ್ ಡಿವೈಡ್ ಅಂಡ್ ಕಾಂಪೋರ್ ಫಾರ್ ಫಾಲ್ಟ್ ಐಸೋಲೇಷನ್ ಆ್ಯಂಡ್ ಮೆಜರ್ ಸರ್ಕ್ಯೂಟ್ ಪ್ಯಾರಾಮೀಟರ್ಸ್ ಸಚ್ ಆಸ್ ವೋಲ್ಟೇಜ್, ಕರೆಂಟ್, ವೇವ್ಫಾರ್ಮ್ಸ್ ಎಕ್ಸೆಟ್ರಾ ಟು ಐಡೆಂಟಿಫೈ ದ ಎಕ್ಸಾಕ್ಟ್ ಲೊಕೇಶನ್ ಆಫ್ ಫಾಲ್ಟ್.
ಸೊ ಡಿವೈಡ್ ಆ್ಯಂಡ್ ಕಾನ್ಕೋರ್ ರೂಲ್ ಅಂತ ಹೇಳ್ತಾರೆ. ಸೊ ಡಿವೈಡ್ ಅಂದರೆ ಓವರ್ ಆಲ್ ನೀವು ಔಟ್ಪುಟ್ ನೋಡಿದ್ರೆ ಸೊ ಐ ವಿಲ್ ಆಲ್ವೇಸ್ ಬಿ ಗೆಟಿಂಗ್ ಎ ಎರೋನಿಯಸ್ ಔಟ್ಪುಟ್. ಸಪೋಸ್ ನೀವು ಏನು ಮಾಡ್ತೀರಾ, ಸೊ ಸರ್ಕ್ಯೂಟನ್ನು ಡಿವೈಡ್ ಮಾಡ್ಕೊಂತೀರಾ. ಸಪೋಸ್ ಈಗ ಪವರ್ ಸಪ್ಲೈಯಿಂದ ಫಸ್ಟು ರೆಕ್ಟಿಫೈ ಆಗಿ ಬರುತ್ತೆ ಔಟ್ಪುಟ್. ಸೊ ಯು ಚೆಕ್ ವೆದರ್ ದಟ್ ವೋಲ್ಟೇಜ್ ಔಟ್ಪುಟ್ ವೋಲ್ಟೇಜ್ ಇಸ್ ಕಮಿಂಗ್ ಪ್ರಾಪರ್. ನೆಕ್ಸ್ಟ್ ಅಗೇನ್ ಯು ಚೆಕ್ ಸಮ್ ಅದರ್ ಪಾರ್ಟ್ ಆಫ್ ದಿ ಸರ್ಕ್ಯೂಟ್. ಸೊ ಕರೆಂಟ್ ಏನಾದರೂ ಕರೆಕ್ಟಾಗಿ ಫ್ಲೋ ಆಗ್ತಿದೆಯಾ ಆ ಸರ್ಕ್ಯೂಟಲ್ಲಿ, ಸೊ ಅದನ್ನು ಚೆಕ್ ಮಾಡ್ತೀರಾ. ನೆಕ್ಸ್ಟ್ ವೇವ್ ಫಾರ್ಮ್, ಸಪೋಸ್ ಯು ಆರ್ ಯೂಸಿಂಗ್ ಸಮ್ ಆಲ್ಟರ್ನೇಟಿಂಗ್ ಕಾಂಪೊನೆಂಟ್ಸ್. ಸೊ ಎ ಸಿ ಕಾಂಪೊನೆಂಟ್ಸ್ ಯೂಸ್ ಮಾಡಿದ್ರೆ ಆಬ್ವಿಯಸ್ಲಿ ದರ್ ವಿಲ್ ಬಿ ವೇವ್ ಫಾರ್ಮ್ಸ್. ಸೊ ನೀವು ಅಲ್ಲಿ ವೋಲ್ಟ್ ಮೀಟರ್ ಅಥವಾ ಮಲ್ಟಿಮೀಟರ್ ಮೆಜರ್ ಮಾಡೋಕ್ಕಾಗಲ್ಲ. ಸೊ ಯು ಹ್ಯಾವ್ ಟು ಯೂಸ್ ಎ CR. ಓಕೆ, ಸೊ CR ಅಥವಾ ಸ್ಪೆಕ್ಟ್ರಮ್ ಅನಲೈಸರ್ ಯೂಸ್ ಮಾಡಿಬಿಟ್ಟು ಅವನಿಗೆ ಸರ್ಕ್ಯೂಟಿಂದ ಕರೆಕ್ಟಾಗಿ ವೇವ್ ಫಾರ್ಮ್ ಬರ್ತಿದೆ ಅಂತ ಗೊತ್ತಾಗುತ್ತೆ. ಸೊ ಅವಾಗ ಯಾವ ಒಂದು ಅಲ್ಲಿ ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂಸ್ ಕೊಟ್ಟಿರ್ತಾರೆ ಸರ್ವಿಸ್ ಮೆನುವಲ್ಲಿ, ಅಥವಾ ಎಕ್ಸ್ಪೆಕ್ಟೆಡ್ ಗ್ರಾಫ್ ಅಥವಾ ಎಕ್ಸ್ಪೆಕ್ಟೆಡ್ ವೇವ್ ಫಾರ್ಮ್ಸ್ ಕೊಟ್ಟಿರ್ತಾರೆ. ಸೊ ಇಫ್ ದೇರ್ ಇಸ್ ಎನಿ ಡಿವಿಯೇಷನ್ ಫ್ರಮ್ ದಟ್ ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ ಆರ್ ಎಕ್ಸ್ಪೆಕ್ಟೆಡ್ ವಿಜುವಲ್ ರೆಪ್ರೆಸೆಂಟೇಷನ್, ಸೊ ಅವಾಗ ನೀವು ಏನು ಮಾಡೋದು, ಯು ಕ್ಯಾನ್ ಐಡೆಂಟಿಫೈ ದಿ ಎಕ್ಸಾಕ್ಟ್ ಲೊಕೇಶನ್ ಆಫ್ ದಿ ಫಾಲ್ಟ್. ಸೊ ಸರ್ಕ್ಯೂಟಿಗೆ ಎಲ್ಲಿ ಎಕ್ಸಾಕ್ಟ್ ಆಗಿ ಫಾಲ್ಟ್ ಇದೆ ಅಂತ ನೀವು ಕಂಡುಹಿಡಿಯಬೇಕು. Now the faulty component will be found and can be repaired or replaced. So once ನೀವು ಪ್ರೀವಿಯಸ್ ಸ್ಟೆಪ್ನ ಕ್ಯಾರಿ ಔಟ್ ಮಾಡಿದ್ರೆ ನಿಮಗೆ ಫಾಲ್ಟ್ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಸೊ ಫಾಲ್ಟಿ ಕಾಂಪೊನೆಂಟ್ನ ನೀವು ರಿಪೇರ್ ಮಾಡೋಕ್ಕೆ ಟ್ರೈ ಮಾಡ್ಬೋದು. ಸೊ ಇಫ್ ಇಟ್ ಕ್ಯಾನ್ ಬಿ ರಿಪೇರ್ಡ್, ಸೊ ಯು ಕ್ಯಾನ್ ರೀಪ್ಲೇಸ್ ಇಟ್. ಟೆಸ್ಟ್ ದಿ ಎಕ್ವಿಪ್ಮೆಂಟ್ ಅಂಡ್ ರೀಕ್ಯಾಲಿಬ್ರೇಟ್ ಇಫ್ ರಿಕ್ವೈರ್ಡ್. ಸೊ ಎಕ್ವಿಪ್ಮೆಂಟ್ನ ನಾವು ಟೆಸ್ಟ್ ಮಾಡಬೇಕು. ಸೊ ಯು ಹ್ಯಾವ್ ಟು ಟೆಸ್ಟ್ ದಿ ಎಕ್ವಿಪ್ಮೆಂಟ್ ವೆದರ್ ಇಟ್ ಈಸ್ ಕನ್ಫರ್ಮೇಷನ್ ಮ್ಯಾನುಫ್ಯಾಕ್ಚರರ್ ಪ್ರಕಾರ ಅದು ವರ್ಕ್ ಆಗ್ತಿದೆ ಅಂತ. And suppose if it is not working, but you know output is coming, but it is like slightly off the scale. So scale ಇಂದ ನಮಗೆ ರೀಡಿಂಗ್ ಸ್ವಲ್ಪ ಎರರ್ ಇರ್ಬೋದು ಅದರಲ್ಲಿ ಅಂತ ಅನ್ಸಿದ್ರೆ ಏನು ಮಾಡ್ಬೋದು, ಸೊ ಯು ಕ್ಯಾನ್ ರೀಕ್ಯಾಲಿಬ್ರೇಟ್. ಸೊ ಕ್ಯಾಲಿಬ್ರೇಷನ್ ಮಾಡಿ ಸೊ ಅದನ್ನು ಯು ಕ್ಯಾನ್ ಮಿನಿಮೈಸ್ ದಿ ಎರರ್. Allow equipment run for several hours in order to ensure the fault does not show up and then release it to the production environment. So ಒಂದ್ಸತಿ ರಿಪೇರ್ ಮಾಡಿ ಕ್ಯಾಲಿಬ್ರೇಷನ್ ಮಾಡಿದ ತಕ್ಷಣ ಅದು you can be 100% sure. So what you have to do, so you have to do regression test. So regression continuously run ಮಾಡಬೇಕು. ಸೊ ಎಕ್ವಿಪ್ಮೆಂಟ್ನ several hours, probably days, ನೀವು ಟೆಸ್ಟ್ ಕಂಡೀಷನ್ ಅಂತಲೇ ಅದನ್ನು ರನ್ ಮಾಡಬೇಕು. ಸೊ ಎಲ್ಲ ಟೆಸ್ಟ್ ಕಂಡೀಷನ್ ಅದು ಸಕ್ಸಸ್ಫುಲಿ ಪಾಸ್ ಆದರೆ ಓಕೆ, ಸೊ ದೆನ್ ಯು ಕ್ಯಾನ್ ಬಿ ಶೂರ್ ದಟ್ ಎಕ್ವಿಪ್ಮೆಂಟ್ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ರಿಪೇರ್. ಓಕೆ, ಸೊ ಯಾವುದೇ ಫಾಲ್ಟ್, ವಾಟ್ ಎವರ್ ದಿ ಒರಿಜಿನಲ್ ಫಾಲ್ಟ್ ಡಸ್ ನಾಟ್ ಶೋ ಅಪ್ ಆರ್ ಸಮ್ ನ್ಯೂ ಫಾಲ್ಟ್ ಡಸ್ ನಾಟ್ ಶೋ ಅಪ್. ಸೊ ಯಾವುದೇ ಫಾಲ್ಟ್ ಬರಲಿಲ್ಲ, ಹಳೆ ಫಾಲ್ಟ್ ಆಗಬೇಕು, ಹೊಸದಾಗಿ ಯಾವುದೇ ಫಾಲ್ಟ್ ಬರಲಿಲ್ಲ ಅಂದರೆ so you can be sure that it is working properly, and then you can release it to the production environment. So with this we come to the end of this session. So there is one simple question. So discuss the generalized troubleshooting procedure for a faulty equipment. So I already discussed in the previous slides about how to troubleshoot a faulty equipment. Also with this session we come to the end of this unit, electronic measurements and instrumentation. So ಈ ಒಂದು ಯೂನಿಟ್ ಈ ಒಂದು ಸಬ್ಜೆಕ್ಟ್ ಅಲ್ಲಿ, ಒಂದು ಕೋರ್ಸ್ ಅಲ್ಲಿ ನಾವೇನೇನು ತಿಳ್ಕೊಂಡು, ಸೊ ವಾಟ್ ಆರ್ ದಿ ಬೇಸಿಕ್ಸ್ ಆಫ್ ಮೆಜರ್ಮೆಂಟ್ಸ್, ವಾಟ್ ಇಸ್ ದ ಎರರ್ಸ್, ವಾಟ್ ಇಸ್ ದ ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ ಆಫ್ ಎರರ್ಸ್, ಅಂಡ್ what is comparison methods and so transducers, different types of transducers, the principle of operation, and we studied about analog meters. So analog meters is electromechanical components, and analog meters using semiconductors or solid state devices ಇದೆ ಬಗ್ಗೆ ತಿಳ್ಕೊಂಡ್ವಿ. And testing instruments ಬಗ್ಗೆ ತಿಳ್ಕೊಂಡ್ವಿ. So CRO, okay, CRO, DSO and GTO, and also these function generators, RF generators, sweep generator, harmonic analyzer, distortion analyzer and spectrum analyzer. So ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. As well as digital meters. Okay, so now the trend is towards digital digitalization of everything. ಸೊ ಅದರ ಪ್ರಕಾರವಾಗಿ ನಾವು ಡಿಜಿಟಲ್ ಕೌಂಟರ್ಸ್, ಡಿಕೆಡ್ ಕೌಂಟರ್ನ ಯಾವ ರೀತಿ ನಾವು ಡಿಜಿಟಲ್ ಮೀಟರ್ ಆಗಿ ಯೂಸ್ ಮಾಡ್ಬೋದು. ಸೊ ಡಿಜಿಟಲ್ LCR ಮೀಟರ್, ಸೊ ಡಿಜಿಟಲ್ ಮಲ್ಟಿಮೀಟರ್, ಸೊ ಅದನ್ನೆಲ್ಲ ನಾವು ನೋಡಿದ್ವಿ. ಆಮೇಲೆ IEEE ಬಸ್, ಹೌ ಟು ಇಂಟರ್ಫೇಸ್ ದಿ ಯುವರ್ ಎಕ್ವಿಪ್ಮೆಂಟ್ ಟು ದಿ ಕಂಪ್ಯೂಟರ್, ಸೊ ಅದನ್ನ ಕೂಡ ನಾವು ನೋಡಿದ್ವಿ. ಆ್ಯಂಡ್ ಲಾಸ್ಟ್ ಯೂನಿಟಲ್ಲಿ ಸೊ ಇನ್ಸ್ಟ್ರೂಮೆಂಟ್ ಮೈಂಟೆನೆನ್ಸ್ ಬಗ್ಗೆ ತಿಳ್ಕೊಂಡ್ವಿ. ಸೊ ವೈ ದಿ ಗ್ರೌಂಡಿಂಗ್ ಈಸ್ ರಿಕ್ವೈರ್ಡ್, ವೈ ಶೀಲ್ಡಿಂಗ್ ಈಸ್ ರಿಕ್ವೈರ್ಡ್, ವಾಟ್ ಈಸ್ ದಿ ಇಂಟರ್ಫರೆನ್ಸ್ ಅಂದರೆ ಏನು, how to troubleshoot the instrument. So ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ with all this knowledge, so in the future courses, so you can use this knowledge for better understanding of the particular course. So with this we come to the end of the session, and thank you for watching this